ವಾವ್! ಈ ವ್ಯೂನ ನೋಡೋಕ್ಕೋಸ್ಕರನೇ ನಾವು ನಿಮ್ಮನ್ನ ಕರ್ಕೊಂಡ್ಬಂದಿದ್ದೀವಿ ಇವತ್ತು ಪೆನಾಂಗ್ ಹಿಲ್ಗೆ. ಪೆನಾಂಗಲ್ಲಿರುವಂತಹ ಅತಿ ಎತ್ತರವಾದ ಹಿಲ್ ಸ್ಟೇಷನ್ ಪೆನಾಂಗ್ ಹಿಲ್. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಟ್ರೈನಲ್ಲಿ ಮೇಲ್ ಹೋಗಿ ಕೆಳಗಡೆ ಬರಬೇಕು. ಬನ್ನಿ ನೋಡೋಣ. ಈ ಜಾಗನ ಮಲೈ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲರೂ ಬುಕಿತ್ ಬೆಂದೇರಾ ಅಂತ ಕರೀತಾರೆ. ಸೊ ನಾವು ಇಲ್ಲಿ ಟ್ರೈನ್ ಕಾಣಿಸ್ತಿದೆಯಲ್ಲ, ಅದರಲ್ಲಿ ಮೇಲ್ ಹೋಗ್ತಾ ಇದೀವಿ ಇವಾಗ. ಅದನ್ನ ಫನಿಕ್ಯುಲರ್ ಟ್ರೈನ್ ಅಂತ ಕರೀತಾರೆ. ಮುಂಚೆ ಇದನ್ನ ಫ್ಲಾಗ್ ಸ್ಟಾಫ್ ಹಿಲ್ ಅಂತ ಕರೆಯೋರು. ಮತ್ತೆ ಈ ಟ್ರೈನ್ ಏನಿದೆ ಫನಿಕ್ಯುಲರ್ ಟ್ರೈನ್, ಇದನ್ನ ಮಧ್ಯ ಮಧ್ಯದಲ್ಲಿ 2-3 ಸ್ಟಾಪ್ ಕೊಟ್ಟು ಆಲ್ಮೋಸ್ಟ್ ಅರ್ಧ ಗಂಟೆ ತಗೋತಾ ಇತ್ತು ಮೇಲ್ ಹೋಗೋಕೆ. ಇವಾಗ ಅದನ್ನ ನಾನ್ ಸ್ಟಾಪ್ ಮಾಡಿದ್ದಾರೆ. ಸೊ ಹತ್ತಕ್ಕೆ ಜನರೆಲ್ಲ ಹತ್ಕೊಳ್ಳೋಕೆ 10 ನಿಮಿಷ, ಮೇಲ್ಗಡೆ ಹೋಗೋಕ್ಕೆ 5 ನಿಮಿಷ, ಆಮೇಲೆ ಮತ್ತೆ ಕೆಳಗಡೆ ಬರಕ್ಕೆ ಮತ್ತೆ ಜನರೆಲ್ಲ ಕೆಳಗಡೆ ಇಳ್ಕೊಳ್ಳೋಕೆ 10 ನಿಮಿಷ. ಹೆಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ಲ ಆರಾಮಿದ್ದೀರಾ? ಇವತ್ತು ನಾವು ಪೆನಾಂಗ್ ಅಲ್ಲಿರುವಂತಹ ಪೆನಾಂಗ್ ಹಿಲ್ಗೆ ಹೋಗ್ತಾ ಇದೀವಿ. ನಾವು 2 ವೀಲರ್ ರೆಂಟ್ ತಗೊಂಡು ಎಲ್ಲ ಕಡೆ ಸುತ್ತಿದೀವಿ. ಅದ್ರ ಡೀಟೇಲ್ಸ್ ಎಲ್ಲ ಲಾಸ್ಟ್ ಅಲ್ಲಿ ಕೊಡ್ತೀನಿ, ಕೊನೆವರೆಗೂ ವಿಡಿಯೋ ನೋಡಿ. ಬನ್ನಿ ನೋಡೋಣ ಪೆನಾಂಗ್ ಹಿಲ್ ಹೆಂಗಿರುತ್ತೆ ಅಂತ. ನೀವು ಇಲ್ಲಿಗೆ ಯಾವ ರೀತಿನಲ್ಲಿ ಬೇಕಾದ್ರೂ ರೀಚ್ ಆಗ್ಬೋದು. ಬಸ್ ಅವೈಲೇಬಿಲಿಟಿ ಇದೆ. ಸೆಂಟರ್ ಸ್ಟಾಪ್ ಇಂದ ಕಾಮ್ಟಾರ್ ಬಸ್ ಸ್ಟೇಷನ್ ಇಂದ ಬಸ್ ಅವೈಲೇಬಿಲಿಟಿ ಇದೆ. ಅದ್ ಬಿಟ್ರೆ ಗ್ರ್ಯಾಬ್ ಬುಕ್ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಟ್ಯಾಕ್ಸಿ ಹೈರ್ ಮಾಡ್ಬೋದು. ಇಲ್ಲ 2 ವೀಲರ್ ಇಲ್ಲ ಕಾರ್ ರೆಂಟ್ ತಗೊಂಡು ಆರಾಮಾಗಿ ಓಡಿಸ್ಕೊಂಡ್ ಬರ್ಬೇಕು. ಗಾಡಿ ರೆಂಟ್ ತಗೋಬೇಕು ಅಂದ್ರೆ ನಿಮ್ಮ ಹತ್ರ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಇದ್ರೆ ನಾನು ಕೆಳಗಡೆ ಡೀಟೇಲ್ಸ್ ಕೊಟ್ಟಿರ್ತೀನಿ, ನಾವ್ ಎಲ್ಲಿ ಗಾಡಿ ರೆಂಟ್ ತಗೊಂಡ್ವಿ ಅಂತ. ಅವ್ರ ಹತ್ರ ಹೋಗಿ ಬೇರೆ ಬೇರೆ ಗಾಡಿ ಆಪ್ಷನ್ಸ್ ಇರುತ್ತೆ, ನೀವು ನೋಡ್ಬಿಟ್ಟು ಯಾವ ಗಾಡಿ ಬೇಕೋ ಅದನ್ನ ತಗೋಬಹುದು ರೆಂಟ್ಗೆ. ಈ ಕಡೆ ನೋಡ್ತಾ ಇರ್ಬೋದು, ಸಾಕಷ್ಟು ಪಾರ್ಕಿಂಗ್ ಸ್ಪೇಸ್ ಇದೆ. ತುಂಬಾ ಜನ ಬಸ್ ಮೇಲೆ ಡಿಪೆಂಡೆಂಟ್ ಆಗ್ತಾರೆ. ಬಟ್ ನಾವು ಒಂದ್ ಮಗು ಇದ್ದಿದ್ರಿಂದ ನಾವು 2 ವೀಲರ್ನ ರೆಂಟ್ ತಗೊಂಡು ನಮ್ಗೆ ಯಾವ ಟೈಮಿಗೆ ಬೇಕೋ ಆ ಟೈಮ್ಗೆ ಅಡ್ಜಸ್ಟ್ ಆಗೋ ತರ ನಾವು ಓಡಾಡಿದ್ವಿ. ನಾವು ರಶ್ ಕಮ್ಮಿ ಇರುತ್ತೆ ಅಂತ ಆದಷ್ಟು ಬೇಗ ಹೊರಟು ಬಂದ್ವಿ. ಆನ್ ದ ವೇ ಆನಂದ್ ಭವನ್ ಅಲ್ಲಿ ತಿಂಡಿ ತಿನ್ಕೊಂಡ್ ಬಂದಿದೀವಿ. ಸೊ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಇಲ್ಲೆಲ್ಲ ಏನ್ ಸಿಗುತ್ತೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾವು ಆನ್ ದ ವೇ ಆನಂದ್ ಭವನ್ ಅಲ್ಲಿ ತಿಂಡಿ ತಿನ್ಕೊಂಡ್ ಬಂದ್ವಿ. ವೆಜಿಟೇರಿಯನ್ ರೆಸ್ಟೋರೆಂಟ್ಸ್ ವಿಡಿಯೋನು ಹಾಕಿದೀನಿ ಇದಕ್ಕಿಂತ ಮುಂಚೆ. ಸೊ ನಿಮ್ಗೆ ಅದ್ರಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ, ವೆಜಿಟೇರಿಯನ್ ರೆಸ್ಟೋರೆಂಟ್ಸ್ ಡೀಟೇಲ್ಸ್ ಪೆನಾಂಗ್ ಅಲ್ಲಿ. ನಾವು ಬಂದಾಗ ಆಲ್ಮೋಸ್ಟ್ 8-8:15 ಆಗಿತ್ತು ಬೆಳಗ್ಗೆ. ಸೊ ಅದರಿಂದ ಅಷ್ಟು ಜನ ಇರ್ಲಿಲ್ಲ ಅಂತ ಅನ್ಸುತ್ತೆ. ನಾವು ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡ್ ಬಂದಿರ್ಲಿಲ್ಲ. ಸೊ ಕ್ಯೂ ಏನ್ ಇರ್ಲಿಲ್ಲ ಅಷ್ಟು. ಟಿಕೆಟ್ ತಗೊಳಕ್ಕೆ 10 ನಿಮಿಷ ಆಯ್ತು. ಆಮೇಲೆ ವೇಟಿಂಗ್ ಟೈಮ್ ಇನ್ನೊಂದು 10 ನಿಮಿಷ. ಟೋಟಲ್ 20 ನಿಮಿಷದಿಂದ ಅರ್ಧ ಗಂಟೆ ಕಾದಿರ್ಬೋದು ನಾವು ಟ್ರೈನ್ ಹತ್ತಕ್ಕೆ, ಫನಿಕ್ಯುಲರ್ ಟ್ರೈನ್ ಹತ್ತಕ್ಕೆ. ಟಿಕೆಟ್ ತಗೊಂಡಾದ್ಮೇಲೆ ಇಲ್ಲಿ ನಂಬರ್ ಕೊಡ್ತಾ ಇರ್ತಾರೆ, ವೇಟಿಂಗ್ ಝೋನ್ ನಂಬರು. ಅದರಲ್ಲಿ ನಮ್ಮ ಟಿಕೆಟ್ ಮೇಲೆ ಯಾವ ನಂಬರ್ ಇರುತ್ತೋ ಆ ನಂಬರ್ ಪ್ರಕಾರ ಹೋಗಿ ವೇಟಿಂಗ್ ಝೋನ್ ಅಲ್ಲಿ ವೇಟ್ ಮಾಡಬೇಕು. ಆಮೇಲೆ ಆನ್ ದ ವೇ ನಿಮ್ಗೆ ಅದ್ರದ್ದು ಹಿಸ್ಟ್ರಿ ಕಾಣಿಸುತ್ತೆ ಎಲ್ಲ. ಸೊ ಬೇಕಾದ್ರೆ ನಿಧಾನಕ್ಕೆ ನೋಡ್ಕೊಂಡು ಹೋಗ್ಬೋದು. ಇಲ್ಲ ನಿಮ್ಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಬ್ರೀಫ್ ಆಗಿ ಸುಮ್ನೆ ಹಂಗೆ ಹಿಸ್ಟ್ರಿನ ನೋಡ್ಕೊಂಡು ಹೋಗ್ಬೋದು, ಪೆನಾಂಗ್ ಹಿಲ್ ಹಿಸ್ಟ್ರಿನ. 2 ತರದ ಟಿಕೆಟ್ ಇರುತ್ತೆ, ಎಕ್ಸ್ಪ್ರೆಸ್ ಟಿಕೆಟ್ ಮತ್ತೆ ನಾರ್ಮಲ್ ಟಿಕೆಟ್. ಎಕ್ಸ್ಪ್ರೆಸ್ ಲೇನ್ ಟಿಕೆಟ್ ಅಲ್ಲಿ ಏನು ವೇಟ್ ಮಾಡೋಷ್ಟು ಇರಲ್ಲ, ಅದನ್ನ ಆನ್ಲೈನ್ ಕೂಡ ಬುಕ್ ಮಾಡ್ಬೋದು, ಇಲ್ಲ ಇಲ್ಲಿ ಬಂದು ತಗೋಬಹುದು. ನೋಡಿ ಸೆಪರೇಟ್ ಲೈನ್ಸ್ ಇದೆ. ಸೊ ಎಕ್ಸ್ಪ್ರೆಸ್ ಟಿಕೆಟ್ ಅಂದ್ರೆ ಏನು ಲೈನ್ ಅಲ್ಲಿ ಏನು ವೇಟ್ ಮಾಡೋಷ್ಟು ಇರಲ್ಲ. ಬಟ್ ನಾವು ಹೋದಾಗ ಅಷ್ಟೊಂದು ಜನ ಇಲ್ದಲೇ ಇರೋ ಕಾರಣ ನಾವು ನಾರ್ಮಲ್ ಟಿಕೆಟ್ನೇ ತಗೊಂಡ್ವಿ. ಎಕ್ಸ್ಪ್ರೆಸ್ ಟಿಕೆಟ್ ನಮ್ಗೆ ತುಂಬಾ ಕಾಸ್ಟ್ಲಿ ಅಂತ ಅನಿಸ್ತು, ಆಲ್ಮೋಸ್ಟ್ ಡಬಲ್ ಚಾರ್ಜ್. ಸೊ ನಿಮ್ಗೆ ವೇಟ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ನೀವು ಅದನ್ನ ತಗೋಬಹುದು. ಮತ್ತೆ ಟ್ರೈನ್ ಬೋರ್ಡ್ ಮಾಡ್ಬೇಕಾದ್ರೂ ಅಷ್ಟೇ, ಫಸ್ಟ್ ಎಕ್ಸ್ಪ್ರೆಸ್ ಟಿಕೆಟ್ ಅವ್ರನ್ನ ಕಳಿಸಿ ಆಮೇಲೆ ನಮ್ಮನ್ನ ಕಳಿಸ್ತಾರೆ.
ಅವಾಗಲೇ ಹೇಳ್ದಂಗೆ ಈ ಕ್ಯೂನಲ್ಲಿ ಆಲ್ಮೋಸ್ಟ್ ಒಂದು 10 ನಿಮಿಷ ವೆಯ್ಟ್ ಮಾಡಿದ್ವಿ. ಅದು ಜಾಸ್ತಿ ಜನ ಇರಲಿಲ್ಲ, ಆದ್ರೂ ಯಾವುದೋ ಒಂದು ಸ್ಕೂಲು ಇಲ್ಲ ಕಾಲೇಜ್ ಟ್ರೂಪ್ ಬಂದಿತ್ತು ಅನ್ಸುತ್ತೆ. ಅದಕ್ಕೋಸ್ಕರ ಅವರನ್ನೆಲ್ಲ ಒಂದ್ಸತಿ ಕಳಿಸ್ಬಿಟ್ಟು ಆಮೇಲೆ ನಮ್ಮನ್ನ ನೆಕ್ಸ್ಟ್ ಟ್ರೈನಲ್ಲಿ ಕಳಿಸಿದ್ರು. ಸೊ ಅವಾಗಲೇ ಹೇಳ್ದಂಗೆ ಬೋರ್ಡಿಂಗ್ಗೆ 10 ನಿಮಿಷ ಆಗುತ್ತೆ, ಎಲ್ಲರೂ ಹತ್ಕೊಂಡು ಎಲ್ಲ ಸೆಟ್ಲ್ ಆಗೋಷ್ಟೊತ್ತಿಗೆ. ಟ್ರೈನ್ ರೈಡ್ ಇರೋದು ಬರೀ 5 ನಿಮಿಷ, 5ರಿಂದ 6 ನಿಮಿಷ ಇರ್ಬೋದು ಮೇಲ್ ಹೋಗೋಕ್ಕೆ. ಆಮೇಲೆ ಮತ್ತೆ ಎಲ್ಲರೂ ಇಳ್ಕೊಳಕ್ಕೆ ಇನ್ನೊಂದು 10 ನಿಮಿಷ, ಟೋಟಲ್ ಒಂದು ಅರ್ಧ ಗಂಟೆ ಆಗುತ್ತೆ ಮೇಲ್ ಹೋಗೋಕ್ಕೆ. ಎಕ್ಸ್ಪ್ರೆಸ್ ಟಿಕೆಟ್ ಇರೋರ್ನ ಮುಂದೆ ಬಿಡ್ತಾರೆ ಫಸ್ಟ್ ಹತ್ಕೊಳ್ಳೋಕ್ಕೆ. ಸೊ ಅದರಿಂದ ಅವರು ಆ ಟ್ರ್ಯಾಕ್ ಕಾಣಿಸೋ ಥರ ಸೀಟ್ಸ್ ಅವೈಲೇಬಲ್ ಇರುತ್ತೆ, ಅದರಲ್ಲಿ ಹೋಗಿ ಕೂತ್ಕೋತಾರೆ. ಬೇರೆಯವರು ನಿಂತ್ಕೊಂಡು ಹೋಗ್ಬೋದು ಇಲ್ಲ ಕೂತ್ಕೊಂಡು ಹೋಗ್ಬೋದು ಜಾಗ ಇದ್ರೆ. ಅದು ನಿಮ್ಮ ಚಾಯ್ಸ್. ನಿಮಗೆ ಜಾಗ ಇದ್ದೂ ನಿಮಗೆ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ನಿಂತ್ಕೊಂಡೇ ಹೋಗ್ಬೋದು, ಅದೇನು ಪರವಾಗಿಲ್ಲ. ಸೊ ಹಾರ್ಡ್ಲಿ 5 ಮಿನಿಟ್ಸ್ ಅಷ್ಟೇ, ಅದರಿಂದ ಅದೇನು ತೊಂದರೆ ಆಗಲ್ಲ. ಬಟ್ ನಿಮಗೆ ಕರೆಕ್ಟ್ ಟ್ರೈನ್ ವ್ಯೂ ಕಾಣಿಸ್ಬೇಕು ಅಂದರೆ ನಿಮ್ಗೆ ಆ ಥರ ಮುಂದ್ಗಡೆ ಸೀಟ್ ಸಿಕ್ಕಿದ್ರೆ ಚೆನ್ನಾಗಿ ಅನಿಸುತ್ತೆ. ನಾವು ಹೋಗ್ತಾ ತುಂಬ ರಶ್ ಇತ್ತು, ಅಂದರೆ ಒಂದು ಟ್ರೈನ್ ಫುಲ್ ಆಗಿತ್ತು, ಅದರಿಂದ ನಮಗೆ ಅಷ್ಟು ಕಾಣಿಸ್ಲಿಲ್ಲ. ವಾಪಸ್ ಬರ್ತಾ ನಾವು ಬರೋ ಟೈಮಲ್ಲಿ ಖಾಲಿ ಇತ್ತು, ಅದರಿಂದ ಆ ಬರೋ ಟ್ರ್ಯಾಕ್ನ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಸೈಡಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ನೇಚರು, ಅದನ್ನ ನೋಡ್ಕೊತಾ ಹೋಗೋಣ. ಈ ಪೆನಾಂಗ್ ಹಿಲ್ ಏನಿದೆ ಅದು ಆಲ್ಮೋಸ್ಟ್ 800 ಮೀಟರ್ಸ್ ಅಬವ್ ಸಿ ಲೆವೆಲ್ ಅಂತ ಹೇಳ್ತಾರೆ, ಅಂದ್ರೆ 2500 ಫೀಟ್ ಅಬವ್ ಸಿ ಲೆವೆಲ್. ಪೆನಾಂಗ್ ಹಿಲ್ ಆಲ್ಸೋ ಪಾರ್ಟ್ ಆಫ್ ಪೆನಾಂಗ್ ಹಿಲ್ ಬಯೋಸ್ಫಿಯರ್ ರಿಸರ್ವ್ ಅಂತ ಹೇಳ್ತಾರೆ. This is recognized by UNESCO as the 3rd biosphere reserve in Malaysia ಅಂತ ವಿಕಿಪೀಡಿಯಾದಲ್ಲಿ ನೋಡಿದೆ ನಾನು. ಹೈಟ್ದು ಭಯ ಇಲ್ಲದಲೇ ಇರೋರಿಗೆ ನಾರ್ಮಲ್ ಟ್ರೈನಲ್ಲಿ ಹೋಗ್ತಿದ್ದೀವಿ ಅಂತ ಅನಿಸುತ್ತೆ, ಬಟ್ ಸ್ವಲ್ಪ ಭಯ ಆಗುತ್ತೆ. ಕರೆಕ್ಟ್ ಒಂದು ಜಂಕ್ಷನ್ ಪಾಯಿಂಟಲ್ಲಿ ಎದುರುಗಡೆಯಿಂದ ಇನ್ನೊಂದು ಟ್ರೈನ್ ಬರುತ್ತೆ, ಆವಾಗ ಸ್ವಲ್ಪ ಭಯ ಆಗುತ್ತೆ. ಬಟ್ ಅವ್ರು ಕರೆಕ್ಟ್ ಟೈಮಿಂಗ್ಸ್ ಮೇಂಟೈನ್ ಮಾಡೋದ್ರಿಂದ ಆ ಕಡೆಯಿಂದ ಪಾಸ್ ಆಗಿದ ತಕ್ಷಣ ಈ ಕಡೆಯಿಂದ ಮೇಲ್ ಹೋಗುತ್ತೆ ಟ್ರೈನು. ಸ್ವಲ್ಪ ಮೇಲಕ್ಕೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ಟೀಪ್ ಆಗುತ್ತೆ, ಅದರಿಂದ ಸ್ವಲ್ಪ ಭಯ ಆಗುತ್ತೆ ಹೋಗ್ತಾ ಹೋಗ್ತಾ. ಇನ್ನೇನು ಆಲ್ಮೋಸ್ಟ್ ಟಾಪ್ ರೀಚ್ ಆದ್ವಿ ಅಂತ ಅನ್ಸುತ್ತೆ. ಸ್ಟೇಷನ್ ಕಾಣಿಸ್ತಾ ಇದೆ, ನಿಮಗೂ ಕಾಣಿಸ್ತಾ ಇರ್ಬೋದು. ಸೊ ಅವಾಗಲೇ ಹೇಳ್ದಂಗೆ ಆಲ್ಮೋಸ್ಟ್ 2700 ಫೀಟ್ ಅಬೌವ್ ಸಿ ಲೆವೆಲ್ ಇದ್ದೀವಿ ನಾವಿವಾಗ. ಇವಾಗ ಸ್ಟೇಷನ್ ಹತ್ರ ನಿಲ್ಲಿಸ್ತಾ ಇದ್ದಾರೆ. ಸೊ ಆಚೆ ಬಂದಿದ ತಕ್ಷಣ ಒಂಥರ ತಣ್ಣಗೆ ಗಾಳಿ ಹೊಡೆಯುತ್ತೆ. ಸೊ ಪೆನಾಂಗ್ ಇಲ್ಲಾಂದ್ರೆ ಮಲೇಷ್ಯಾ ಒಂದು ತುಂಬಾ ತಾಪಮಾನ ಇರುವಂತ ಜಾಗ ಮಲೇಷ್ಯಾ ನೋಡ್ಕೋದ್ರೆ. ಬಟ್ ಇಲ್ಲಿ ಪೆನಾಂಗ್ ಬಂದ್ಮೇಲೆ, ಪೆನಾಂಗ್ ಹಿಲ್ಗೆ ಬಂದ್ಮೇಲೆ ಸ್ವಲ್ಪ ತಣ್ಣಗಾಗುತ್ತೆ, ಯಾಕಂದ್ರೆ ಇದು ಆಲ್ಮೋಸ್ಟ್ ಅವಾಗಲೇ ಹೇಳ್ದಂಗೆ 2700 ಫೀಟ್ ಅಬವ್ ಸಿ ಲೆವೆಲ್ ಇರೋದ್ರಿಂದ ಸ್ವಲ್ಪ ತಣ್ಣಗೆ ಗಾಳಿ ಬರ್ತಾ ಇರುತ್ತೆ. ಇನ್ನೂ ಬೇಗ ಬಂದ್ರೆ ಸನ್ರೈಸ್ ನೋಡ್ಬೋದು ಅಂತ ಹೇಳ್ತಾರೆ. ಇದಕ್ಕೆ ಸೆಪ್ರೇಟ್ ಆಗಿ ಸನ್ರೈಸ್ ಟಿಕೆಟ್ ಅಂತಾನೂ ಇದೆ, ಬಟ್ ಅದು ಬೇರೆಯವ್ರಿಗೆ ಅಪ್ಲಿಕೇಬಲ್ ಇಲ್ಲ, ಲೋಕಲ್ ಮಲೇಷಿಯನ್ಸ್ಗೆ ಮಾತ್ರ ಅಪ್ಲಿಕೇಬಲ್.
ಆ ಟಿಕೆಟ್ ತುಂಬಾ ಕಮ್ಮಿ ಅಂತಾನು ಹೇಳ್ತಾರೆ. ಅರೌಂಡ್ 5 ರಿಂಗೆಟ್ ಒಬ್ರಿಗೆ ಅಂತ ಹೇಳ್ತಾರೆ, ಸನ್ರೈಸ್ ಟಿಕೆಟ್ ಅಂತ. ಅದಕ್ಕೆ ಆನ್ಲೈನ್ ಬುಕಿಂಗ್ ಇಲ್ಲ, ಇಲ್ಲೇ ಸೆಪ್ರೇಟ್ ಆಗಿ ಬಂದು ಇಲ್ಲೇನೆ ಬುಕ್ ಮಾಡಿಕೊಂಡು ಆಮೇಲೆ ಹೋಗ್ಬೇಕು. 8:30 ಬೆಳಗ್ಗೆ ಒಳಗಡೆ ಟಿಕೆಟ್ ತಗೊಂಡ್ರೆ ಆ ಸನ್ರೈಸ್ ಟಿಕೆಟ್ ಕೊಡ್ತಾರೆ. ಅದು ಬರೀ ಮಲೇಷಿಯನ್ಸ್ ಮಾತ್ರ, ಬೇರೆ ಫಾರಿನರ್ಸ್ಗೆ ಅದು ಅಪ್ಲಿಕೇಬಲ್ ಆಗಲ್ಲ. ಬೇರೆ ಫಾರಿನರ್ಸ್ಗೆ ಲೋಕಲ್ ನಾರ್ಮಲ್ ಟಿಕೆಟ್, ಅದ್ ಬಿಟ್ರೆ ಎಕ್ಸ್ಪ್ರೆಸ್ ಟಿಕೆಟ್, 2 ಟಿಕೆಟ್ ಇರೋದು. ಅದು ಎಲ್ಲಿ ಬೇಕಾದ್ರೆ ಆನ್ಲೈನ್ ಅಲ್ಲೂ ಬುಕ್ ಮಾಡ್ಬೋದು, ಇಲ್ಲ ಇಲ್ಲಿ ಬಂದು ಟಿಕೆಟ್ ತಗೊಂಡು ಆಮೇಲೆ ಬರ್ಬೋದು. ಇಲ್ಲಿ ಮೇಲ್ಗಡೆ ಬಂದ ತಕ್ಷಣ ಈ ವ್ಯೂ ನೋಡಿ ಒಂಥರ ಖುಷಿ ಆಗುತ್ತೆ. ಇಡೀ ಪೆನಾಂಗ್ ಸಿಟಿ ವ್ಯೂ ಕಾಣಿಸುತ್ತೆ. ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಆ ಕಡೆ ಟೆಲಿಸ್ಕೋಪ್ ಇಟ್ಟಿದ್ದಾರೆ, ಟೆಲಿಸ್ಕೋಪಿಕ್ ವ್ಯೂಗೆ. ಆ ಟೆಲಿಸ್ಕೋಪಿಕ್ ವ್ಯೂ ನಲ್ಲಿ ಕೂಡ ಪೆನಾಂಗ್ ಫುಲ್ ಸಿಟಿ ಕಾಣಿಸುತ್ತೆ. ಇವಾಗ ನಾನು ತೋರಿಸ್ತಾ ಇರೋ ಜಾಗ ಸ್ಕೈ ವಾಕ್ ಬುಕಿತ್ ಬೆಂದೇರಾ, ಅಂದ್ರೆ ಪೆನಾಂಗ್ ಹಿಲ್ ನ ಸ್ಕೈ ವಾಕ್. ಸೊ ಅಲ್ಲಿ ಹತ್ರವರೆಗೂ ಹೋಗಿ ವ್ಯೂನ ಎಂಜಾಯ್ ಮಾಡ್ಬೋದು. ಇಲ್ಲಿ ಎಷ್ಟು ಟೈಮ್ ಬೇಕಾದ್ರೂ ಸ್ಪೆಂಡ್ ಮಾಡ್ಬೋದು. ಬೇರೆ ಬೇರೆ ಅಟ್ರಾಕ್ಷನ್ಸ್ ಇದೆ. ಸೊ ನಿಮ್ಗೆ ಇಲ್ಲಿ ಬೇಕಂದ್ರೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಬೇರೆ ಅಟ್ರಾಕ್ಷನ್ಸ್ ಹತ್ರ ಬೇಕಾದ್ರೆ ಬೇರೆ ಅಟ್ರಾಕ್ಷನ್ಸ್ ಹತ್ರ ಹೋಗ್ಬೋದು. ಈ ಸ್ಕೈ ವಾಕ್ ತುದಿಗ್ ಬಂದ್ರೆ 270 ಡಿಗ್ರಿ ವ್ಯೂ ಕಾಣಿಸುತ್ತೆ ಪೆನಾಂಗ್ ಸಿಟಿದು. ಸನ್ರೈಸ್ ಟೈಮಿಗೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ತುಂಬಾ ಜನ ವಿಡಿಯೋಸ್ ಅಲ್ಲೆಲ್ಲ ಹಾಕಿರೋದು ನೋಡಿದೀನಿ. ಸನ್ರೈಸ್ ಟೈಮಲ್ಲಿ ಆಲ್ಮೋಸ್ಟ್ ನಾವು ಬೆಂಗಳೂರಲ್ಲಿ ನಂದಿ ಹಿಲ್ಸ್ ಹೋಗ್ತೀವಲ್ಲ, ಆ ತರ ಕ್ಲೌಡ್ಸ್ ಮೇಲೆ ಇರ್ತೀವಿ ಅಂತ ಹಾಕಿರ್ತಾರೆ ತುಂಬಾ ಜನ. ನಮ್ಗೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಆಗ್ಲಿಲ್ಲ, ಸ್ವಲ್ಪ ಲೇಟ್ ಆಯ್ತು ನಾವು ಬರೋದು. ಬಟ್ ನೀವ್ ಯಾರು ಹೋದ್ರೆ ಅದು ಆತರ ಎಕ್ಸ್ಪೀರಿಯನ್ಸ್ ಆತರ ಚೆನ್ನಾಗಿರುತ್ತಾ ಅಂತ ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಇಲ್ಲ ಆಲ್ರೆಡಿ ನೋಡಿದ್ರೆ ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಇಲ್ಲ ವಿಡಿಯೋ ಟ್ಯಾಗ್ ಮಾಡಿ. ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ವ್ಯೂನ ಎಂಜಾಯ್ ಮಾಡಿ, ಆಮೇಲೆ ಮುಂದಕ್ಕೆ ಹೋಗೋಣ. ಮುಂದೆ ಹೋಗ್ತಿದ್ದಂಗೆ ಇನ್ನೂ ವ್ಯೂ, ಪೆನಾಂಗ್ ಸಿಟಿ ವ್ಯೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಹಂಗೆ ಹೋಗ್ತಾ ಹೋಗ್ತಾ ತೋರಿಸ್ಕೊಂಡು ಹೋಗ್ತೀನಿ. ಇಲ್ಲಿಂದ ಮುಂದಕ್ಕೆ ಕೆಳಗಡೆ ನಡ್ಕೊಂಡು ಹೋಗ್ಬೋದು. ಒಳ್ಳೆ ಫೋಟೋ ಸ್ಪಾಟ್ ಇದೆ, ಮತ್ತೆ ಗ್ಯಾಲರಿ ಇದೆ, ಪೆನಾಂಗ್ ಹಿಲ್ ಗ್ಯಾಲರಿ ಅಂತ. ಇದು ಮೇಲ್ಗಡೆ ಇರೋದು ವೇಟಿಂಗ್ ಝೋನು, ಆಮೇಲೆ ತೋರಿಸ್ತೀನಿ. ಹಿಂಗೆ ಮುಂದೆ ನಡ್ಕೊಂಡು ಹೋದ್ರೆ ಟೆಲಿಸ್ಕೋಪಿಕ್ ಝೋನ್ ಬರುತ್ತೆ. ಸೊ 1 ರಿಂಗೆಟ್ ಕೊಟ್ರೆ 10 ಮಿನಿಟ್ಸ್ ನೋಡ್ಬೋದು. ಅದರಲ್ಲಿ ಇಡೀ ಪೆನಾಂಗ್ ಸಿಟಿ ಕಾಣಿಸುತ್ತೆ, ಹತ್ರದಿಂದ ಕಾಣಿಸುತ್ತೆ. ಸೊ ಈ ಪೆನಾಂಗ್ ಗವರ್ಮೆಂಟ್ ಅವರು ಅಂಡಮಾನ್ ಇಕೋ ಅಂತ ಒಂದು ಹೊಸ ಐಲ್ಯಾಂಡ್ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಕೂಡ ನೋಡ್ಬೋದು ಅಲ್ಲಿ ಹತ್ರ ಹೋದ್ರೆ, ಇದರಲ್ಲಿ ಟೆಲಿಸ್ಕೋಪ್ ಅಲ್ಲಿ.
ನೋಡಿ, ಇದೇ ಟೆಲಿಸ್ಕೋಪಿಕ್ ಝೂಮ್. ಇಲ್ಲಿ 1 ರಿಂಗೆಟ್ ಕೊಟ್ರೆ 10 ಮಿನಿಟ್ಸ್ ನೋಡ್ಬೋದು ಟೆಲಿಸ್ಕೋಪ್ ಅಲ್ಲಿ. ಎಲ್ಲ ಹತ್ರ ಪೆನಾಂಗ್ ಸಿಟಿ ಫುಲ್ ಹತ್ರ ಕಾಣಿಸುತ್ತೆ. ಆಮೇಲೆ ಅಂಡಮಾನ್ ಐಲ್ಯಾಂಡ್ ಕೂಡ ಕಾಣಿಸುತ್ತೆ ಇಲ್ಲಿಂದ. ಇಂಡಿಯಾ ಅಂಡಮಾನ್ ಅಲ್ಲ, ಇಲ್ಲಿ ಪೆನಾಂಗ್ದು ಸೆಪರೇಟ್ ಆಗಿ ಅಂಡಮಾನ್ ಈಕೋ ಅಂತ ಹೊಸ ಐಲ್ಯಾಂಡ್ ಕ್ರಿಯೇಟ್ ಮಾಡ್ತಿದ್ದಾರೆ, ಅದ್ರದ್ದು ವ್ಯೂ. ಇನ್ನೊಂದು ವ್ಯೂ ಪಾಯಿಂಟ್ ಹತ್ರ ಕೆಳಗಡೆ ಹೋಗೋಣ. ಸೊ ಇಲ್ಲಿ ಎಲ್ಲ ತುಂಬಾ ಜನ ಒಳ್ಳೆ ಫೋಟೋ ಸ್ಪಾಟ್ ಅಲ್ಲಿ ವಿಡಿಯೋಸ್ ಮಾಡ್ತಿರ್ತಾರೆ, ಫೋಟೋಸ್ ತೆಕೊಂತಾ ಇರ್ತಾರೆ. ಹಿಂಗೆ ಕೆಳಗಡೆ ಇಳ್ಕೊಂಡು ಹೋದ್ರೆ ಇನ್ನೊಂದು ವ್ಯೂ ಪಾಯಿಂಟ್ ಬರುತ್ತೆ, ಮತ್ತೆ ಪೆನಾಂಗ್ ಹಿಲ್ ನ ಮ್ಯೂಸಿಯಂ ಬರುತ್ತೆ, ಮ್ಯೂಸಿಯಂ ಗ್ಯಾಲರಿ. ಅದನ್ನ ಎಡ್ಜ್ ಕ್ಲಿಫ್ ಗ್ಯಾಲರಿ ಅಂತ ಕರೀತಾರೆ. ಸೊ ಅದು ಓಪನ್ ಆಗಿದೆಯಾ ನೋಡೋಣ. ಇದು ಪೆನಾಂಗ್ ಸಿಟಿಯ ಮ್ಯಾಪ್, ಏನೇನ್ ನೋಡ್ಬೋದು ಅಂತ ಹಾಕಿದ್ದಾರೆ, ಏನೇನ್ ಅಟ್ರಾಕ್ಷನ್ಸ್ ಇದೆ ಟೂರಿಸ್ಟ್ಗೆ ಅಂತ. ಇದು ನಮ್ ಪೆನಾಂಗ್ ಸೀರೀಸ್ ನ 4ನೇ ವಿಡಿಯೋ. ಸೊ ಆಲ್ರೆಡಿ ನಾನು 3 ವಿಡಿಯೋ ಹಾಕಿದೀನಿ. ನಾವಿರೋದು ಕೋಲಾಲಂಪುರ್ ಮಲೇಷ್ಯಾದಲ್ಲಿ. ಅಲ್ಲಿಂದ ನಾವು ಟ್ರೈನ್ ಅಲ್ಲಿ ಬಂದಿದ್ದೀವಿ. ಸೊ ETS ಗೋಲ್ಡ್ ಟ್ರೈನ್ ಅಲ್ಲಿ. ಅದ್ರದ್ದು ಡೀಟೇಲ್ಸ್ 1 ವಿಡಿಯೋದಲ್ಲಿ ಹಾಕಿದ್ದೀನಿ. ವಾಪಸ್ ಹೋಗ್ತಾ ಬಸ್ಸಲ್ಲಿ ಹೋಗಿದ್ವಿ. ಆಮೇಲೆ ಇಲ್ಲಿ ಓಡಾಡಿರೋದು ಗಾಡಿ ವಿಡಿಯೋ, ಆಮೇಲೆ ವೆಜಿಟೇರಿಯನ್ ರೆಸ್ಟೋರೆಂಟ್ಸ್ ಇನ್ ಪೆನಾಂಗ್ ಅಂತ ಇನ್ನೊಂದು ವಿಡಿಯೋ, ಆಮೇಲೆ ನಾವು ಎಲ್ಲಿ ಸ್ಟೇ ಆಗಿದ್ವಿ ಅದ್ರದ್ದು ವಿಡಿಯೋ. ಸೊ ಟೋಟಲ್ 3 ವಿಡಿಯೋ, ಇದು 4ನೇ ವಿಡಿಯೋ ಪೆನಾಂಗ್ ಇದು. ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು 3 ವಿಡಿಯೋ ಇದೆ ಈ ಸೀರೀಸ್ ಅಲ್ಲಿ, ಪೆನಾಂಗ್ ಸೀರೀಸ್ ಅಲ್ಲಿ. ಅದನ್ನ ಒಂದಾದ್ಮೇಲೆ ಒಂದು ಹಾಕ್ತಾ ಇರ್ತೀನಿ. ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐ ಲವ್ ಪೆನಾಂಗ್ ಅಂತ ಒಂದು ಫೋಟೋ ಸ್ಪಾಟ್ ಇದೆ ಕೆಳಗಡೆ. ಸೊ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಆನ್ ದ ವೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೆಟ್ಲು ಇದೆ ನೀಟಾಗಿ ಇಳ್ಕೊಂಡು ಹೋಗೋಕ್ಕೆ. ಇದು ಗ್ಯಾಲರಿವರೆಗೂ ಹೋಗೋವರೆಗೂ. ಅದಾದ್ಮೇಲಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ ಕೆಳಗಡೆ ಇಳ್ಕೊಂಡು ಹೋಗ್ಬೇಕಾದ್ರೆ. ಆಲ್ಮೋಸ್ಟ್ 3 ಅವರ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಅದನ್ನ ಟ್ರೈ ಮಾಡಲಿಲ್ಲ. ಬಟ್ ತುಂಬಾ ಜನ ಮೇಲ್ಗಡೆ ಪನಿಕಿಲ ಟ್ರೈನ್ ಅಲ್ಲಿ ಬಂದು 1 ವೇ ಟಿಕೆಟ್ ತಗೊಂಡು ವಾಪಸ್ ಹೋಗ್ತಾ ಹೈಕ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಸೊ ಇದು ಐ ಲವ್ ಪೆನಾಂಗ್ ಹಿಲ್ ಅಂತ ಒಂದು ವ್ಯೂ ಪಾಯಿಂಟ್. ಸೊ ಇಲ್ಲಿಂದನೂ ಆಲ್ಮೋಸ್ಟ್ 270 ಡಿಗ್ರಿ ಪೆನಾಂಗ್ ಸಿಟಿ ವ್ಯೂ ಕಾಣಿಸುತ್ತೆ, ಮತ್ತೆ ಒಳ್ಳೆ ಫೋಟೋ ಸ್ಪಾಟ್. ಎಡ್ಜ್ ಕ್ಲಿಫ್ ಗ್ಯಾಲರಿ ಹೋಗ್ತಾ ದಾರಿನಲ್ಲಿ
ಬೇರೆ ಬೇರೆ ವಿಷಯಗಳು ಹಾಕಿರ್ತಾರೆ ಈ ತರ ಬಿಲ್ ಬೋರ್ಡ್ ಅಲ್ಲಿ. ಸೊ ಓದ್ಕೊಂತಾ ಹೋಗ್ಬೋದು. ನೋಡಿ, ಸ್ಟ್ರಾಂಗೆಸ್ಟ್ ಹಿಲ್ ಅಂತ ಏನೋ ಹಾಕಿದ್ರು. ಆ ಗ್ಯಾಲರಿವರೆಗೂ ಹೋಗೋವರೆಗೂ ಮೆಟ್ಲುಗಳು ಚೆನ್ನಾಗಿದೆ. ಅದಾದ್ಮೇಲಿಂದ ಹೆಂಗಿದೆ ಅಂತ ನಮಗೂ ಗೊತ್ತಿಲ್ಲ. ಸೊ ಬೇರೆ ಕಡೆ ಎಲ್ಲೋ ವಿಡಿಯೋದಲ್ಲಿ ನೋಡಿದ್ದೆ, ಮಾಮೂಲಿ ಹೈಕಿಂಗ್ ಮಾಡ್ಕೊಂಡು ಹೋಗ್ತಾರಲ್ಲ ಆ ಥರ ಕಾಡಿನ ಮಧ್ಯದಲ್ಲಿ ಹೋಗ್ಬೇಕು ಅಂತ. ಬಟ್ ನಮಗೆ ಗೊತ್ತಿಲ್ಲ ಯಾವ ಥರ ಇತ್ತು ಅಂತ. ಬಟ್ ಇಲ್ಲಿವರೆಗೂ ಆ ಗ್ಯಾಲರಿವರೆಗೂ ಮೆಟ್ಲುಗಳು ಚೆನ್ನಾಗಿದ್ವು ಇಳ್ಕೊಂಡು ಹತ್ಕೊಂಡು ಹೋಗೋಕ್ಕೆ. ಇಳ್ಕೊಂಡು ಹೋಗ್ತಾ ಹಿಂಗೆ ಇಳ್ಕೊಂಡು ಹೋಗ್ಬೋದು. ವಾಪಸ್ ಬರ್ತಾ ಲಿಫ್ಟ್ ಇತ್ತು, ನಾವು ಲಿಫ್ಟ್ ಯೂಸ್ ಮಾಡಿ ಮೇಲ್ ಹತ್ಕೊಂಡು ಬಂದ್ವಿ. ಪೆನಾಂಗ್ ಹಿಲ್ ಎಡ್ಜ್ ಕ್ಲಿಫ್ ಗ್ಯಾಲರಿ, ಪೆನಾಂಗ್ ಹಿಲ್, ಅದಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಮೋಸ್ಟ್ಲಿ ಓಪನ್ ಇಲ್ಲ ಅನ್ಸುತ್ತೆ. ನಾವು ತುಂಬಾ ಬೇಗ ಬಂದಿರೋದ್ರಿಂದ ಅದಿನ್ನೂ ಓಪನ್ ಆಗಿಲ್ಲ. ಸೊ ಆಚೆ ಕಡೆಯಿಂದ ಸುಮ್ಮನೆ ಹಂಗೆ ತೋರಿಸ್ಕೊಂಡು ಹೋಗ್ತೀವಿ. ಮೋಸ್ಟ್ಲಿ ಅಲ್ಲಿ ಒಳಗಡೆ ಹೋದ್ರೆ ಕ್ಲಿಫ್ ಹತ್ರ ಇನ್ನೊಂದು ವ್ಯೂ ಪಾಯಿಂಟ್ ಹತ್ರ ಹೋಗ್ತೀವಿ. ಬಟ್ ಇದು ಓಪನ್ ಇಲ್ದಲೇ ಇರೋದ್ರಿಂದ ನಮಗೆ ಅದು ನೋಡಕ್ ಸಿಕ್ಕಿಲ್ಲ. ಸೊ ಇದು ಟಿಕೆಟ್ ಪ್ರೈಸಸ್ ಎಡ್ಜ್ ಕ್ಲಿಫ್ ಗ್ಯಾಲರಿದು. ನೋಡಿ, 9:30 ಓಪನ್ನು. ನಾವು ಆಕ್ಚುಲಿ 8:30 8:45 ಎಲ್ಲ ಹೋಗ್ಬಿಟ್ಟಿದ್ವಿ. ಸೊ ಅದರಿಂದ ಅದು ನಮಗೆ ನೋಡಕ್ ಸಿಕ್ಕಿಲ್ಲ. ಅದು ಅವಾಗಲೇ ಹೇಳ್ದಂಗೆ ಮೇಲ್ಗಡೆ ಲಿಫ್ಟ್ ಅಲ್ಲಿ ಹೋಗ್ಬೋದು. ಸೊ ಮೇಲ್ಗಡೆ ಲಿಫ್ಟ್ ಅಲ್ಲಿ ಹೋದ್ರೆ ನಾವು ಮತ್ತೆ ಸ್ಕೈ ವಾಕ್ ಹತ್ರ ಹೋಗ್ತೀವಿ. ಸೆಕೆಂಡ್ ಫ್ಲೋರ್ ಹೋದ್ರೆ ಪೆನಾಂಗ್ ಹಿಲ್ ಸ್ಟೇಷನ್ ಅಂತ ಇದೆಯಲ್ಲ, ಸೊ ಅಲ್ಲಿ ಹೋದ್ರೆ ನಾವು ಮತ್ತೆ ಸ್ಕೈ ವಾಕ್ ತೋರಿಸಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಅಲ್ಲಿ ಹೋಗ್ತೀವಿ. ಇದು ಆ ಹಿಲ್ಸ್ ಪೆನಾಂಗ್ ಹಿಲ್ ಸ್ಟೇಷನ್ ಗಿಂತ ಆ ಸ್ಕೈ ವಾಕ್ ಇಂದ ಮೇಲ್ ಹೋದ್ರೆ ಅಲ್ಲಿ ಇದು ವೇಟಿಂಗ್ ಝೋನು. ಇಲ್ಲಿ ಸೊವಿನಿಯರ್ ಶಾಪ್ಸ್ ಇದೆ, ಮತ್ತೆ ತುಂಬಾ ಕ್ಲೀನ್ ಆಗಿರೋ ರೆಸ್ಟ್ ರೂಮ್ಸ್ ಇದೆ. ಸೊ ಇಲ್ಲಿ ಬೇಕಾದ್ರೆ ನೀವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ಸುಮ್ಮನೆ ಕೂತ್ಕೊಂಡು ವ್ಯೂ ನೋಡ್ಕೊಂಡು ಕೂತಿರ್ಬೋದು, ಮತ್ತೆ ರೆಸ್ಟ್ ರೂಮ್ಸ್ ಯೂಸ್ ಮಾಡ್ಬೋದು. ಇಲ್ಲೂ ಕೂಡ ಈ ಫನಿಕ್ಯುಲರ್ ಟ್ರೈನ್ ಏನಿದೆ ಅದ್ರದ್ದು ಹಿಸ್ಟ್ರಿ ಹಾಕಿದ್ದಾರೆ, ಮತ್ತೆ ಯಾರು ಇದ್ರ ಹಿಂದೆ ಅಂತ, ಯಾರ್ದು ಯೋಚನೆ, ಯಾರು ಮಾಡಿರೋದು ಅಂತ ಇದರಲ್ಲಿ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ನೀವು ಮೇಲ್ಗಡೆ ಹೋಗಿ ವೇಟಿಂಗ್ ಝೋನ್ ಅಲ್ಲಿ ಇದ್ದಾಗ ಇದನ್ನೆಲ್ಲ ನೋಡ್ಬೋದು, ನೋಡಿ ತಿಳ್ಕೊಬಹುದು. ಸೊ ದ ಪೀಪಲ್ ಬಿಹೈಂಡ್ ಫನಿಕ್ಯುಲರ್ ಟ್ರೈನ್ ಅಂತ ಇವ್ರು ಯಾರೋ ಅರ್ನಾಲ್ಡ್ ಜಾನ್ಸನ್ ಅಂತ ಹಾಕಿದ್ದಾರೆ. ಸೊ ಅವರು ಫಸ್ಟ್ ಡಿಸೈನ್ ಮಾಡಿ ಇದನ್ನ ಡಿಸೈಡ್ ಮಾಡಿದ್ದು. ಸೊ ಅದಕ್ಕೆ ಅವ್ರಿಗೆ ಟ್ರಿಬ್ಯೂಟ್ ಅಂತ ಹಾಕಿದ್ದಾರೆ. ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸು, ಮತ್ತೆ ಅವ್ರು ಹೆಂಗ್ ಮಾಡಿದ್ರು, ಯಾವ ತರ ಯೋಚನೆ ಮಾಡಿದ್ರು ಅಂತ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಪೆನಾಂಗ್ ಹಿಲ್ದು ಮರ್ಚೆಂಡೈಸ್ ಸ್ಟೋರ್ ಅಂತ ಹಾಕಿದ್ದಾರೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಆಗಿರ್ಬೋದು, ಇಲ್ಲ ಟೀ ಶರ್ಟ್ಸ್, ಇಲ್ಲ ಹ್ಯಾಟ್ಸ್, ಆ ಥರ ಬ್ಯಾಗ್ಸ್, ಯಾವ ಥರ ಬೇಕೋ ಆ ಥರ ಎಲ್ಲ. ಪೋಸ್ಟ್ ಕಾರ್ಡ್ಸ್, ಇಲ್ಲಿ ತುಂಬ ಜನ ಪೋಸ್ಟ್ ಕಾರ್ಡ್ಸ್ ಅಂತ ಯೂಸ್ ಮಾಡ್ತಾರೆ. ಸೊ ಅದನ್ನು ಬೇಕಾದ್ರೆ ನೀವು ಇಲ್ಲಿಂದ ತಗೋಬಹುದು. ನಾವು ಹೋಗಿದ್ದು ಕ್ರಿಸ್ಮಸ್ ಮುಂಚೆ. ಸೊ ಅವರು ಕ್ರಿಸ್ಮಸ್ ಇಂದ ಆಲ್ಮೋಸ್ಟ್ ನ್ಯೂ ಇಯರ್ ವರೆಗೂ ಫ್ರೀ ಶಟಲ್ ಬಸ್ ಬಿಟ್ಟಿದ್ರು ಸೆಂಟ್ರಲ್ ಬಸ್ ಸ್ಟೇಷನ್ ಇಂದ. ಸೊ ಅದನ್ನ ಯಾರು ಕ್ರಿಸ್ಮಸ್ ಟೈಮಲ್ಲಿ ಹೋಗಿದ್ರೆ ಅದನ್ನ ಅವೇಲ್ ಮಾಡ್ಕೋಬಹುದಾಗಿತ್ತು.
ಆ ವೇಟಿಂಗ್ ಝೋನಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡಾದ್ಮೇಲೆ ಅಲ್ಲಿಂದ ಹಾಗೆ ಮುಂದಕ್ಕೆ ಬಂದರೆ ನಾವು ಇನ್ನೊಂದು ಅಟ್ರಾಕ್ಷನ್ ಅಥವಾ ರೆಸ್ಟೋರೆಂಟ್ ಅದ್ರ ಹತ್ರ ಹೋಗ್ತಾ ಇದ್ದೀವಿ. ಸೊ ಇದು ಹೈಯೆಸ್ಟ್ ರೆಸ್ಟೋರೆಂಟ್ ಇನ್ ಪೆನಾಂಗ್ ಅಂತ ಹಾಕಿದ್ರು. ಸೊ ಈ ಹೈಯೆಸ್ಟ್ ರೆಸ್ಟೋರೆಂಟ್ ಇನ್ ಪೆನಾಂಗ್ ಕೂಡ ಓಪನ್ ಆಗಿರಲಿಲ್ಲ, ಯಾಕಂದರೆ ನಾವು ಬೇಗ ಹೋಗಿದ್ವಿ. ಸೊ ಸುಮ್ಮನೆ ಒಂದು ಲುಕ್ ನೋಡ್ಕೊಂಡು ಬರೋಣ ಅಂತ ಮೇಲ್ವರೆಗೂ ಹೋಗಿ ನೋಡ್ಕೊಂಡು ಬಂದ್ವಿ. ಅದು ಬಿಟ್ಟು ಕೆಳಗಡೆ ಬೇರೆ ಬೇರೆ ರೆಸ್ಟೋರೆಂಟ್ ಅಂತಲ್ಲ, ಸ್ವಲ್ಪ ಫುಡ್ ಕೋರ್ಟ್ ಥರ ಬೇರೆ ಬೇರೆ ಏನೇನೋ ಆಪ್ಷನ್ಸ್ ಸ್ನ್ಯಾಕ್ಸ್ ಥರ ಇತ್ತು. ನೋಡಿ, ಇದು ದ ಹೈಯೆಸ್ಟ್ ಗಾರ್ಡನ್ ರೆಸ್ಟೋರೆಂಟ್ ಇನ್ ಪೆನಾಂಗ್ ಅಂತ. ಸೊ ಅಲ್ಲಿ ಸುಮ್ಮನೆ ಮೇಲೆ ಹೋಗಿ ನೋಡ್ಕೊಂಡು ಬಂದ್ವಿ. ಅದಿನ್ನೂ ಓಪನ್ ಆಗಿರಲಿಲ್ಲ. ನಾವು ತುಂಬ ಬೇಗ ಹೋಗಿದ್ರಿಂದ ಜಾಸ್ತಿ ಪ್ಲೇಸಸ್ ಕವರ್ ಮಾಡೋಕ್ಕಾಗಿಲ್ಲ. ತುಂಬ ಬಿಸಿಲಾಗೋಗುತ್ತೆ ಅಂತ ನಾವು ಬೇಗ ಹೋದ್ವಿ. ಮತ್ತು ಬೇರೆ ಪ್ಲ್ಯಾನ್ಸ್ ಇತ್ತು, ಅದರಿಂದ ನಾವು ಬೇಗ ಹೋಗಿ ಇದನ್ನು ಕವರ್ ಮಾಡ್ಕೊಂಡು ಹೋದ್ವಿ. ಸುಮ್ಮನೆ ಒಂದು ಗ್ಲಾನ್ಸ್ ಹೆಂಗಿರುತ್ತೆ ಅಂತ ನೋಡ್ಕೊಂಬರೋಕ್ಕೆ ಅಂತ ಮೇಲೆ ಹೋಗಿದ್ವಿ ರೆಸ್ಟೋರೆಂಟ್. ಅಲ್ಲಿಂದಾನು ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಕ್ರಿಸ್ಮಸ್ ಟೈಮ್ ಹೋಗಿದ್ರಿಂದ ಎಲ್ಲ ಕಡೆನೂ ಆಲ್ಮೋಸ್ಟ್ ಕ್ರಿಸ್ಮಸ್ ಡೆಕೋರೇಷನ್ಸು. ನಾವು ಕ್ರಿಸ್ಮಸ್ಗಿಂತ ಜಸ್ಟ್ 1 ವೀಕ್ ಮುಂಚೆ ಹೋಗಿದ್ವಿ. ಸೊ ಎಲ್ಲ ಕಡೆ ಕ್ರಿಸ್ಮಸ್ ಡೆಕೋರೇಷನ್ಸು, ನ್ಯೂ ಇಯರ್ ಡೆಕೋರೇಷನ್ಸು, ಮತ್ತು ತುಂಬ ಕಡೆ ಕ್ರಿಸ್ಮಸ್ ಆಫರ್ಸ್ ಕೂಡ ನಡೀತಾ ಇತ್ತು. ಮತ್ತು ಎಲ್ಲ ಕಡೆ ಈ ಸ್ಯಾಂಟಾ ಕ್ಲಾಸ್, ಪೆನಾಂಗ್ ಸಿಟಿನಲ್ಲಿ ಎಲ್ಲಿ ಹೋದ್ರೂ ಈ ಸ್ಯಾಂಟಾ ಕ್ಲಾಸ್ ಮಾತ್ರ ಎಲ್ಲ ಕಡೆ ಕಾಣಿಸ್ತಾ ಇತ್ತು. ಒಂದೊಂದು ಕಡೆ ಮೇಲ್ಗಡೆ ನೇತಾಡ್ತಾ ಇರೋ ಥರ, ಇನ್ನೊಂದು ಕಡೆ ಕೆಳಗಡೆಯಿಂದ ಮೇಲ್ ಹತ್ತೋ ಥರ, ಆ ಥರ ಬೇರೆ ಬೇರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಯಾಂಟಾ ಕ್ಲಾಸ್ ನೋಡೋಕ್ಕೆ ಸಿಕ್ತು ನಮಗೆ. ಅಲ್ಲಿಂದ ಕೆಳಗಡೆ ಇಳ್ಕೊಂಡ್ಬಂದ್ರೆ ಮತ್ತೆ ಆ ಟೆಲಿಸ್ಕೋಪಿಕ್ ಝೋನ್ ಹತ್ರ ಬರ್ತೀವಿ. ಆ ಟೆಲಿಸ್ಕೋಪಿಕ್ ಝೋನಿಂದ ಹಾಗೆ ಮುಂದೆ ಬಂದರೆ ತುಂಬ ಅಂಗಡಿಗಳಿದೆ. ಅಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳು. ಅಲ್ಲಿ ನೀವು ಸೊವಿನಿಯರ್ಸ್ ತೊಗೋಬೋದು, ಇಲ್ಲ ನಿಮಗೋಸ್ಕರ ಏನಾದ್ರು ಬೇರೆ ತೊಗೋಬೋದು, ಬ್ಯಾಗ್ಸ್ ತೊಗೋಬೋದು. ಸೊ ಎಲ್ಲ ಬಟ್ಟೆಯಿಂದ ಹಿಡಿದು ಬ್ಯಾಗ್ಸ್ ಆಗಲಿ, ಫ್ರಿಜ್ ಮ್ಯಾಗ್ನೆಟ್ಸ್ ಆಗಲಿ ಎಲ್ಲ ಇಲ್ಲೂ ಸಿಗುತ್ತೆ. ಇದ್ರ ಜೊತೆ ಟ್ಯಾಟೂ ಶಾಪ್ ಮತ್ತು ಹೆನ್ನ ಅಂದರೆ ಮೆಹಂದಿ ಶಾಪು ಎಲ್ಲ ಇತ್ತು ಹಾಗೆ ಮುಂದೆಗಡೆ. ಅದರದ್ದು ಚಾರ್ಜಸ್ ಅಷ್ಟು ಗೊತ್ತಿಲ್ಲ ನನಗೆ, ಬಟ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಅದ್ರ ಜೊತೆ ಈ ಹರ್ಬಲ್ ಥೆರಪಿ ಅಂತ ಹೇಳ್ತಾರಲ್ಲ, ಈ ಥರ ಫಿಶ್ ಸ್ಪಾ ಇಲ್ಲ ಆ ಥರ ಮಸಾಜ್ ಥರ, ಅದರದ್ದು ಏನೋ ಶಾಪ್ ಇತ್ತು, ಬಟ್ ಅದು ನಮಗೆ ಡೀಟೇಲ್ಸ್ ಅಷ್ಟು ಗೊತ್ತಿಲ್ಲ. ನೋಡಿ, ಹರ್ಬಲ್ ಫುಡ್ ಸ್ಪಾ ಅಂತ. ಹಾಗೆ ಮುಂದಕ್ಕೆ ಹೋದರೆ ನಾವು ಫುಡ್ ಕೋರ್ಟ್ ಹತ್ರ ಹೋಗ್ತೀವಿ. ಬನ್ನಿ ನೋಡೋಣ.
ಇದೇ ಫುಡ್ ಕೋರ್ಟ್ ಹತ್ರ ಹೋಗ್ತಾ ಇದ್ದೀವಿ ನಾವಿವಾಗ. ನೋಡಿ, ಇದು ಫುಡ್ ಕೋರ್ಟ್, ಮೇಲ್ಗಡೆ ಸ್ಟೇಷನ್ ಹತ್ರ ಇರೋದು ಫುಡ್ ಕೋರ್ಟ್. ಮಕ್ಳಿಗೆ ಒಳ್ಳೆ ಆಪ್ಷನ್ಸ್ ಇದೆ ಇಲ್ಲಿ. ಐಸ್ ಕ್ರೀಮ್ ಆಗಿರ್ಬೋದು, ಇಲ್ಲ ಫ್ರೆಂಚ್ ಫ್ರೈಸು. ವೆಜಿಟೇರಿಯನ್ ಅಷ್ಟೇನು ಆಪ್ಷನ್ಸ್ ಕಾಣಿಸ್ಲಿಲ್ಲ ನಮಗೆ, ಸೊ ಅದರಿಂದ ನಾವೇನು ಅವಾಗ ತಾನೇ ಜಾಸ್ತಿ ಹೊತ್ತು ಆಗಿರಲಿಲ್ಲ ನಾವು ತಿಂಡಿ ತಿನ್ಕೊಂಬಂದು, ಅದರಿಂದ ನಾವೇನು ಜಾಸ್ತಿ ತಗೊಂಡಿಲ್ಲ. ಐಸ್ ಕ್ರೀಮ್ ಒಂದು ತಗೊಂಡಿದ್ವಿ, ಬಟ್ ಐಸ್ ಕ್ರೀಮ್ ಮಾತ್ರ ತುಂಬ ಚೆನ್ನಾಗಿತ್ತು. 3 ಸ್ಕೂಪ್, ದೊಡ್ಡ ಸ್ಕೂಪ್ ಐಸ್ ಕ್ರೀಮ್ ಕೊಡ್ತಾರೆ. ಆಮೇಲೆ ಪ್ರೈಸ್ ಕಂಪ್ಯಾರಿಟಿವ್ಲಿ ಕಮ್ಮಿ ಅಂತ ಅನಿಸ್ತು ನಮಗೆ. ಬಟ್ ಬೇರೆ ಆಪ್ಷನ್ಸ್ ಅಂತ ನಮಗೆ ವೆಜಿಟೇರಿಯನ್ ಆಪ್ಷನ್ಸ್ ಏನು ಕಾಣಿಸಿಲ್ಲ. ಸೊ ನಾನ್ ವೆಜ್ ಅವ್ರಿಗೆ ಮೋಸ್ಟ್ಲಿ ಇದು ತುಂಬ ಆಪ್ಷನ್ಸ್ ಇದೆ ಅನಿಸುತ್ತೆ. ಇಲ್ಲಿಂದ ಹಾಗೆ ಮೇಲ್ ಹೋದರೆ ಮುರುಗನ್ ಟೆಂಪಲ್ ಇದೆ. ಸೊ ನಾವು ಹೋದಾಗ ಟೆಂಪಲ್ ಓಪನ್ ಆಗಿತ್ತು, ಆ ಕಡೆ ಪಕ್ಕ ಮಾಸ್ಕ್ ಇತ್ತು. ನಾವು ಮಾಸ್ಕ್ ಹತ್ರ ಏನು ಹೋಗಲಿಲ್ಲ. ಸೊ ಟೆಂಪಲ್ ಹತ್ರ ಹೋಗಿ ಅಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೋಸ್ಕರ ಸ್ವಲ್ಪ ಜಾಗ ಮಾಡಿದ್ದಾರೆ. ಸ್ಲೈಡ್ ಆಗಿರ್ಬೋದು, ಇಲ್ಲ ಇದಾಗಿರ್ಬೋದು. ಸೊ ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ಕೂತ್ಕೊಂಡು ಆಟ ಆಡ್ಬೋದು. ಅವಾಗಲೇ ಹೇಳ್ದಂಗೆ ವಾಪಸ್ ಬರ್ತಾ ಖಾಲಿ ಇತ್ತು, ಯಾಕಂದರೆ ನಾವು ಬೇರೆ ಪ್ಲ್ಯಾನ್ ಇದ್ದಿದ್ದರಿಂದ ನಾವು ಆಲ್ಮೋಸ್ಟ್ ಅಲ್ಲಿ 1.5 2 hours ಇದ್ವಿ ಅಷ್ಟೇ. ಆಮೇಲೆ ವಾಪಸ್ ಬಂದ್ವಿ. ದ ಹ್ಯಾಬಿಟ್ಯಾಟ್ ಪೆನಾಂಗ್ ಅದನ್ನು ನಾವು ಕವರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಬೇರೆ ಪ್ಲ್ಯಾನ್ ಇದ್ದಿದ್ದರಿಂದ. ಸೊ ಈ ಥರ ನಾವು ಕೆಳಗಡೆ ಹೋಗ್ತಾ ಖಾಲಿ ಇದ್ದಿದ್ದರಿಂದ ನಮಗೆ ಈ ಟ್ರ್ಯಾಕ್ ಕಾಣಿಸೋ ಅಂಥ ಸೀಟ್ ಸಿಕ್ತು. ಸೊ ಅಲ್ಲಿಂದ ತೋರಿಸ್ಕೊಂಡು ಹೋಗ್ತಿದ್ದೀನಿ. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ತುಂಬ ಸ್ಟೀಪ್ ಇರೋದ್ರಿಂದ ಸ್ವಲ್ಪ ಭಯ ಆಗುತ್ತೆ ಅದು ನೋಡ್ತಾ ಇದ್ರೆ, ಬಟ್ ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ಈ ಟ್ರೈನಲ್ಲಿ, ಫನಿಕ್ಯುಲರ್ ಟ್ರೈನಲ್ಲಿ ಹೋಗೋದು. ಸೊ ನೀವು ಪೆನಾಂಗ್ಗೆ ಏನಾದ್ರು ಹೋದರೆ ಇದು ಒಂದು ಮಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ನಾನು. ಸೊ ಹೋಗ್ತಾ ಹೋಗ್ತಾ ಸ್ವಲ್ಪ ಫಾಸ್ಟಾಗಿ ಹೋಗುತ್ತೆ ಡೌನ್ ಇರೋದ್ರಿಂದ, ಸೊ ಸ್ವಲ್ಪ ಭಯ ಆಗುತ್ತೆ. ಮತ್ತೆ 5 minutes ರೈಡ್ ಟೈಮ್. ನೋಡಿ, ಈ ಥರ ಎಕ್ಸ್ಚೇಂಜ್ ಇದರಲ್ಲಿ ಆ ಕಡೆಯಿಂದ ಇನ್ನೊಂದು ಟ್ರೈನ್ ಬರುತ್ತೆ, ಈ ಕಡೆಯಿಂದ ಒಂದು ಟ್ರೈನ್ ಹೋಗುತ್ತೆ. ಸೊ ಕರೆಕ್ಟ್ ಟೈಮಿಂಗ್ ಮಾಡಿದ್ದಾರೆ ಅದನ್ನ. ಮುಂಚೆ ಇಲ್ಲೆಲ್ಲ ಮಧ್ಯದಲ್ಲಿ ಸ್ಟಾಪ್ ಕೊಡೋರು, ಇವಾಗ ನಾನ್ ಸ್ಟಾಪ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಸ್ಟಾರ್ಟ್ ಮಾಡಿದ್ರೆ ಕೆಳಗಡೆನೆ ಸ್ಟಾಪ್ ಮಾಡೋದು, ಮಧ್ಯದಲ್ಲೆಲ್ಲೂ ಸ್ಟಾಪ್ಸ್ ಇಲ್ಲ. ಮುಂಚೆ 2 ಇಲ್ಲ 3 ಸ್ಟಾಪ್ಸ್ ಇತ್ತು ಮಧ್ಯದಲ್ಲಿ, ಮಿಡಲ್ ಸ್ಟೇಷನ್ ಆಗಲಿ ಮತ್ತೆ ಲೋವರ್ ಸ್ಟೇಷನ್ 2 ಅಂತ ಆ ಥರ ಏನೋ ಸ್ಟಾಪ್ಸ್ ಇತ್ತು. ಇವಾಗ ಆ ಥರ ಏನೂ ಸ್ಟಾಪ್ಸ್ ಇಲ್ಲ, ನಾನ್ ಸ್ಟಾಪ್. ಮೇಲ್ಗಡೆ ಸ್ಟಾರ್ಟ್ ಮಾಡಿದ್ರೆ ಕೆಳಗಡೆ ನಿಲ್ಲಿಸ್ತಾರೆ, ಕೆಳಗಡೆ ಸ್ಟಾರ್ಟ್ ಮಾಡಿದ್ರೆ ಮೇಲ್ಗಡೆ ಸ್ಟಾಪ್ ಮಾಡ್ತಾರೆ ಅಷ್ಟೇ, ಮಧ್ಯದಲ್ಲೆಲ್ಲೂ ಸ್ಟಾಪ್ಸ್ ಇಲ್ಲ. ಸೊ ಫೈನಲ್ ಆಗಿ ಇನ್ನೇನು ಸ್ಟೇಷನ್ ರೀಚ್ ಆಗ್ತೀವಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಕೇಕ್ ಲೋಕ್ಸಿ ಟೆಂಪಲ್. ಸೊ ಅದು ಪೆನಾಂಗ್ ಹಿಲ್ಲಿಂದ ಒಂದು 2 kilometers. ನಾವು ಗಾಡೀಲಿ ಬಂದಿದ್ರಿಂದ 5 minutes ಆಯ್ತು ಅಷ್ಟೇ. ಸೊ ಅದು ನಾವು ಅಲ್ಲೂ ಫನಿಕ್ಯುಲರ್ ಟ್ರೈನ್ ಥರ ಒಂದು ಟ್ರೈನ್ ಇದೆ, ಬಟ್ ನಾವು ಗಾಡೀಲಿ ಹೋಗಿದ್ರಿಂದ, 2 wheeler ಹೋಗಿದ್ರಿಂದ ನಾವು ಮೇಲ್ವರೆಗೂ ಗಾಡಿನಲ್ಲೇ ಹೋದ್ವಿ. ಅದ್ರದ್ದು ಡೀಟೇಲ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಸೊ ವೆಯ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ. ನಾವು ಗಾಡಿ ತಗೊಂಡಿದ್ದ ಡೀಟೇಲ್ಸು AM ಸಿನಾರ್ ಎಂಟರ್ಪ್ರೈಸಸ್, ಜಾರ್ಜ್ ಟೌನ್. ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಥ್ಯಾಂಕ್ ಯು.